ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಪಾರ್ಟ್ ಟೈಮ್ ಅರ್ನಿಂಗ್ ಮಾಡಕ್ ಬಂದಿದ್ದೀನಿ. ಟೈಮ್ ಒಂದು 6:40 ಆಗಿದೆ. ಇವಾಗ ಒಂದು 7 ಗಂಟೆಗೆ ನಾನು ಲಾಗಿನ್ ಆಗ್ತೀನಿ. 7 ಗಂಟೆಗೆ ಲಾಗಿನ್ ಆಗಿ 10 ಗಂಟೆವರೆಗೂ ಡ್ಯೂಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದು 3 ಅವರ್ ಏನಾರು ನಾವು ಡ್ಯೂಟಿ ಮಾಡಿದ್ರೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅನ್ನೋ ಸ್ವಿಗ್ಗಿ ನಾನು ಇವತ್ತು ತೋರಿಸ್ತೀನಿ. ಜೊತೆಯಲ್ಲಿ ಇವತ್ತು ವೀಕೆಂಡ್ ಏನಿಲ್ಲ, ಇವತ್ತು ಡ್ಯೂಟಿ ಮಾಡ್ತಾರೆ. ನಾನು ಬಂದು ಸೋಮವಾರ ಡ್ಯೂಟಿ ಮಾಡ್ತೀನಿ. ವೀಕ್ ಡೇಸ್ ಅಲ್ಲಿ ಎಷ್ಟಾಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಅಂದ್ರೆ ಒಂದು ಸ್ಪೆಷಲ್ ಆಫರ್ ತರನೇ ಕೊಟ್ಟಿದ್ದಾನೆ. ಈಗ ಎಲ್ಲ 45 ರೂಪಾಯಿ ಕೊಡ್ತಾ ಇದ್ದಾನೆ. ಬಟ್ 7 ಗಂಟೆಗೆ ಎಷ್ಟು ಕೊಡ್ತಾನೆ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ. ಸ್ವಿಗ್ಗಿಲಿ ಏನಕ್ಕಪ್ಪ ಡ್ಯೂಟಿ ಮಾಡಕ್ ಬೇಜಾರಾಗುತ್ತೆ ಅಂತಂದ್ರೆ ಒಂದು ಮೆಸೇಜ್ ಕಳ್ಸೋದೆ ಒಂದು, ಆಮೇಲೆ ಡ್ಯೂಟಿಗೆ ಬಂದಾಗ ಅರ್ನಿಂಗ್ಸ್ ಕೊಡೋದೇ ಒಂದು, ಆ ಥರ ಮಾಡ್ತಾನೆ ನೋಡಿ. ಯಾವ ಥರ ಅಂತ ತೋರಿಸ್ತೀನಿ ಇವಾಗ ನೋಡಿ. ಮೆಸೇಜ್ ಸೆಂಟರಲ್ಲಿ ಇವಾಗ ಮೆಸೇಜ್ ಮಾಡಿದ್ದಾನೆ. ಸ್ವಿಗ್ಗಿ ಓಪನ್ ಮಾಡ್ತೀನಿ. ಸ್ವಿಗ್ಗಿ ಓಪನ್ ಮಾಡಿದೆ, ಮೋರ್ ಹೋದೆ, ಮೆಸೇಜ್ ಸೆಂಟರ್ ಓಪನ್ ಮಾಡಿದೆ. ನೋಡಿ, ಮೆಸೇಜ್ ಸೆಂಟರ್ ಓಪನ್ ಮಾಡ್ತಿದ್ದಂಗೆ 12 ಗಂಟೆಯಿಂದ 4 ಗಂಟೆವರೆಗೂ 75 ಅಂತ ಕೊಟ್ಟಿದ್ದಾನೆ. 7 ಗಂಟೆಯಿಂದ 11 ಗಂಟೆವರೆಗೂ 80 ಅಂತ ಕೊಟ್ಟಿದ್ದಾನೆ. ಅದರ್ಸ್ ಟೈಮಲ್ಲಿ 70 ರೂಪಾಯಿ ಅಂತ ತೋರಿಸ್ತಾ ಇದ್ದಾನೆ ನೋಡಿ. ಇವೆಲ್ಲ ಸುಮ್ಮನೆ ತೋರಿಸ್ತಾ ಇರೋದು. ಸ್ಪೆಷಲ್ ಫ್ಲಾಟ್ ಪೇ ಆಫರ್ ಮಂಡೇ ಅಂದರೆ ಇವತ್ತೇನೆ. ಅದು ಯಾವಾಗ ಕಳಿಸಿದ್ದಾನೆ ಅಂತಂದರೆ ಮಧ್ಯಾಹ್ನ ಕಳಿಸಿರೋದು. ಮಧ್ಯಾಹ್ನ ಕಳಿಸಿದ್ರು ಕೂಡ ಬಟ್ ಅಷ್ಟು ಅರ್ನಿಂಗ್ಸ್ ಕೊಡ್ತಾ ಇಲ್ಲ. ಇವಾಗ ನೋಡಿ ಅದರ್ಸಲ್ಲಿ ನೋಡಿ 70 ರುಪೀಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಬೇರೆ ಟೈಮಲ್ಲೆಲ್ಲ 70 ರುಪೀಸ್ ಕೊಡ್ತೀನಿ, ಪೀಕ್ ಅವರಲ್ಲಿ ಮಾತ್ರ ಇಲ್ಲಿ 75 ಕೊಡ್ತೀನಿ. ತಿರ್ಗಾ ಸಂಜೆ 7 ಗಂಟೆಯಿಂದ 11 ಗಂಟೆವರೆಗೂ 80 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಬಟ್ ಅಷ್ಟು ಕೊಡ್ತಾ ಇಲ್ಲ. ಏನು ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬೆಳಗ್ಗೆನೂ ಅಷ್ಟೇ ಬರೀ 25 ರೂಪಾಯಿ ಕೊಡ್ತಾ ಇದ್ದ. ಇವಾಗ ಯಾವಾಗಿಂದ ಸ್ಟಾರ್ಟ್ ಮಾಡಿದಾನೆ ಗೊತ್ತಿಲ್ಲ. ನೋಡಿ, ಇವಾಗ ಓಪನ್ ಮಾಡಿ ನೋಡಿದೆ. ಬೆಳಗ್ಗೆ ಒಂದು ಇದೇ ಥರ ಮಾಡಿದ್ರಿಂದ ನಾನು ಪೋರ್ಟರ್ ಡ್ಯೂಟಿ ಮಾಡಿದೆ. ಬೆಳಗ್ಗೆ 25 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದ. ಬಟ್ ಇವಾಗ ನೋಡಿ 45 ರೂಪಾಯಿ ಕೊಡ್ತಾ ಇದ್ದಾನೆ. ನೋಡಿ 45 ರುಪೀಸ್ ಕೊಡ್ತಾ ಇದ್ದಾನೆ. ಅದೇ ಯಾವ ಟೈಮಲ್ಲಿ ಯಾವ ಥರ ಕೊಡ್ತಾ ಇದ್ದಾನೆ ಏನು ಅನ್ನೋದು ನೀಟಾಗಿ ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ಲ. ಒಂದು ಕ್ಲಿಯರಾಗಿ ಅರ್ಥ ಆದರೆ ನಮಗೂ ಕೂಡ ಡ್ಯೂಟಿ ಮಾಡೋಕೆ ಈಸಿ ಇರುತ್ತೆ. ಅದೇ ಹೇಳ್ದವ, ನಾನು ಡ್ಯೂಟಿ ಮಾಡೋಣ ಅಂತ ಬಂದಾಗ 25 ತೋರಿಸ್ತಾನೆ. ಈಗ 45 ತೋರಿಸ್ತಾ ಇದ್ದಾನೆ. ತಿರ್ಗಾ 7 ಗಂಟೆಗೆ ಎಷ್ಟು ಚೇಂಜ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ 7 ಗಂಟೆಗೆ ಎಷ್ಟು ಆನ್ ಆಗುತ್ತೆ ಸರ್ಜು ಅಂತ. ಅದ್ರ ಮೇಲೆ ಅರ್ನಿಂಗ್ಸು ಡಿಪೆಂಡ್ ಆಗುತ್ತೆ. ಬಟ್ ನಾವು ಒಂದು 6 ಗಂಟೆ ಅಲ್ಲ 7 ಗಂಟೆಯಿಂದ 10 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ. 6 ಗಂಟೆಯಿಂದ 6 ಗಂಟೆಯಿಂದ ಬರ್ತದೆ. 7 ಗಂಟೆಯಿಂದ 10 ಗಂಟೆವರೆಗೂ ನಾನು ಡ್ಯೂಟಿ ಮಾಡ್ತೀನಿ. 7 ಗಂಟೆಯಿಂದ 10 ಗಂಟೆ ಅಷ್ಟೊತ್ತಲ್ಲಿ 3 ಅವರಲ್ಲಿ ಎಷ್ಟೆಲ್ಲ ಅರ್ನಿಂಗ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾನೆ. ಅವಾಗಿಂತ ಈಗ 10 ರೂಪಾಯಿ ಜಾಸ್ತಿ ಆಗಿ 55 ರೂಪಾಯಿ ಇನ್ಸೆಂಟಿವ್ ಆಗಿದೆ ನೋಡಿ. ಇವಾಗ 55 ಎಕ್ಸ್ಟ್ರಾ ಪರ್ ಆರ್ಡರ್. ಫುಡ್ ಆರ್ಡರ್ ಮಾತ್ರ ಇದು. ಯಾವುದಾದಂಥ ಜಿನ್ನೆ ಆರ್ಡರ್ ಆಗಲಿ, ಇನ್ಸ್ಟಾಮಾರ್ಟ್ ಆರ್ಡರ್ ಆಗಲಿ ಎಕ್ಸ್ಟ್ರಾ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಫುಡ್ ಆರ್ಡರ್ ಪಿಕಪ್ ಮಾಡಿ ಡ್ರಾಪ್ ಮಾಡಕ್ಕೆ ನೋಡೋಣ. ನೋಡಿ, ಬುಕ್ ಆ್ಯಂಡ್ ಗೋ ಆನ್ಲೈನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ ಇವಾಗ. ನೋಡಿ, ಇವಾಗ ಆನ್ಲೈನಿಗೆ ಕೂಡ ಹೋಗಿದೆ. ಬನ್ನಿ ಫಸ್ಟ್ ಆರ್ಡರ್ ಯಾವಾಗ ಬರುತ್ತೆ ವೆಯ್ಟ್ ಮಾಡಿ ನೋಡೋಣ. ಫಸ್ಟ್ ಆರ್ಡರ್ ಬರ್ತಿದಂಗೆ ಅದನ್ನು ಅಕ್ಸೆಪ್ಟ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. 55 ಎಕ್ಸ್ಟ್ರಾ ಪರ್ ಆರ್ಡರ್ ಅಂದರೆ ಆರ್ಡರ್ ಪೇನು ಕೊಡ್ತಾನೆ ಅಂತ ಅನ್ಸುತ್ತೆ. ಒಂದು 20 ರೂಪಾಯಿ ಆರ್ಡರ್ ಪೇ ಬಂದರೆ ಇದಕ್ಕೊಂದು 55 ರುಪೀಸ್ ಎಕ್ಸ್ಟ್ರಾ ಆಗಿ ಒಂದು 75 ರುಪೀಸ್ವರೆಗೂ ಆಗುತ್ತೆ ಅಂತ ಅನ್ಕೊಂಡಿನಿ. ನೋಡೋಣ, ಫಸ್ಟ್ನೇ ಆರ್ಡರ್ ಬಂದರೆ ಗೊತ್ತಾಗೋಗುತ್ತೆ. ಗೈಸ್ ನೋಡಿ, ಮೊದಲನೇ ಆರ್ಡರ್ ಬರ್ತಾಯಿದೆ. ಕಸ್ಟಮರ್ 20 ರೂಪಾಯಿ ಟಿಪ್ಸ್ ಬೇರೆ ಕೊಟ್ಟಿದ್ದಾರೆ. ಸರ್ಚ್ ಕೂಡ ಆ್ಯಡ್ ಆಗಿದೆ. ಅಕ್ಸೆಪ್ಟ್ ಮಾಡ್ಬೋಣ. 100 ರುಪೀಸ್ ಬರ್ತಾಯಿದೆ ನೋಡಿ. ಟಿಪ್ಸು ಸೇರಿ 100 ರುಪೀಸು. 55 ಸರ್ಚ್ ಬಂದಿದೆ. 25 ಆರ್ಡರ್ ರೂಪಾಯಿ ಅಂದರೆ ಎಷ್ಟಾಯಿತು? 20, 60, 70, 80. ಕಸ್ಟಮರ್ 20 ರೂಪಾಯಿ ಟಿಪ್ಸು. ಟೋಟಲ್ ಆಗಿ 100 ರುಪೀಸ್ ಬಂದಿದೆ. KFCಲಿ ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಇಲ್ಲೇ 350 ಮೀಟ್ರಲ್ಲಿ ಇದೆ ಪಿಕಪ್ಪು. ಬ್ಯಾಕ್ ಹೋಗ್ತೀನಿ. ಆಲ್ಮೋಸ್ಟ್ ಡ್ರಾಪ್ ಏನು ಜಾಸ್ತಿ ದೂರ ಇರಲ್ಲ ಅಂತ ಅನಿಸುತ್ತೆ. RT ನಗರ್ಗೆ ಹಾಕ್ಬಿಟ್ಟಿದ್ದಾನೆ. ಬನ್ನಿ ಹೋಗೋಣ. ಪಿಕಪ್ ಮಾಡಿ ಸೀದಾ ತಗೊಂಡೋಗಿ ಡ್ರಾಪ್ ಮಾಡೋಣ. ನೋಡಿ, ಟೈಮು 7 ಗಂಟೆ 7 ನಿಮಿಷ ಆಗಿದೆ. ಕರೆಕ್ಟಾಗಿ 7 ನಿಮಿಷ ಆದ್ಮೇಲಿಂದ ಆರ್ಡ್ರ್ ಬಂದಿದೆ. KFC ಹತ್ರ ಹೋಗಿ ಪಿಕಪ್ ಮಾಡೋಣ ಇವಾಗ. KFC ಒಂದೊಂದ್ಸಲಿ ಆರ್ಡರ್ ರೆಡಿ ಕೊಟ್ಟಿದ್ರು ಕೂಡ ಆರ್ಡ್ರ್ ಕೊಡಲ್ಲ. ನೋಡೋಣ ಬನ್ನಿ ಹೋಗಿ ರೀಚ್ ಹೋಗೋಣ. ಇಲ್ಲೇ ಐತೆ ನೋಡಿರಿ KFC. ಒಳಗಡೆ ಆಮೇಲೆ ಹುಡುಗರು ಕಾಯ್ತವ್ರು. ಎಷ್ಟೋ ಜನ ಝೊಮ್ಯಾಟೋದಾರೆ ನಮ್ಮಲ್ಲಿ. ರೀಚ್ ಪಿಕಪ್ ಕನ್ಫರ್ಮ್. ಗೈಸ್ ಬನ್ನಿ ಹೋಗಿ ಕೇಳೋಣ. ಪಿಕಪ್ ಕಂಪ್ಲೀಟ್ ಆಗಿದೆ.
ಗೈಸ್ ನೋಡಿ ಪಿಕಪ್ ಕಂಪ್ಲೀಟ್ ಆಯ್ತು. ಪೂರ ಗಾಡಿ ನಾನು ಬ್ಯಾಗ್ ಕಟ್ಕೊಂಡಿದ್ದಕ್ಕೆ ಗಾಡಿನೇ ಗೊತ್ತಾಗ್ತಾ ಇಲ್ಲ. ಹೋಗ್ರಿ ಬನ್ನಿ ಬ್ಯಾಗಳಿಗೆ ಹಾಕೋಣ. 4 ಕಿಲೋಮೀಟರ್ ಇದೆ, ಇಲ್ಲೇ ಹತ್ರ ಆಗಿದ್ದೀರಿ ಹೆಂಗ ಮ್ಯಾನೇಜ್ ಮಾಡ್ಬೋದಾಯ್ತು. ಬಟ್ 4 ಕಿಲೋಮೀಟರ್ ಅಲ್ವಾ, ಬ್ಯಾಗಲ್ಲಿ ಹಾಕೊಂಡೆ ಹೋಗೋಣ. ಪೆಪ್ಸಿ ಪ್ಯಾಕ್ ಇರೋದ್ರಿಂದ ಏನಾರು ನೆಂದ ಗೊತ್ತಾ? ನೋಡೋಣ ಬನ್ನಿ, ಏನಾಗಲ್ಲ ಅಂತ ಅನ್ಸುತ್ತೆ. ಹೋಗಿ ಡ್ರಾಪ್ ಮಾಡೋಣ. ನೋಡಿ ಮೊದಲನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಮ್ಯಾಪ್ ಇಲ್ಲೇ ಎಲ್ಲ ಒಳಗಡೆ ತೋರಿಸ್ತಾ ಇದೆ. ಇಲ್ಲಿ ಹಾಕ್ಬಿಟ್ಟು ನೋಡೋಣ ಮನೆ ಯಾವುದು ಅಂತ. ಗೊತ್ತಾಗಿಲ್ಲ ನಿಮ್ದೇನ ನೇಮ್ ಸರ್? ಒಂದು ನಿಮಿಷ ಕೋಕಿದೆ. ಥ್ಯಾಂಕ್ ಯು ಸರ್. ನೋಡಿ ಡೆಲಿವರಿ ಕಂಪ್ಲೀಟ್ ಆಯಿತು, ಕನ್ಫರ್ಮ್ ಕೊಡ್ತೀನಿ. 100 ರೂಪೀಸ್ ಕೊಡ್ತಾನೆ ನೋಡಿ ಇವಾಗ. ಅಯ್ಯೋ ತೋರಿಸು. ನೋಡಿ 100 ರೂಪೀಸ್ ಕೊಟ್ಟಿದ್ದಾರೆ. ಕಸ್ಟಮರ್ 20 ರೂಪೀಸ್ ಟಿಪ್ಸ್ ಕೊಟ್ಟಿದ್ದಾರೆ. ಹೋಮ್ ಪೇಜ್ ಕೊಡ್ತೀನಿ. ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೋ ನೋಡಬೇಕು. ಒಂದೇ ಬಿಟ್ಟು ಅಕ್ಸೆಪ್ಟ್ ಮಾಡೋಣ. ಅದನ್ನು ಕೂಡ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ 80 ರೂಪೀಸ್ ಕೊಟ್ಟಿದ್ದಾರೆ. ಅಂದರೆ ಇನ್ಸ್ಟಾಮಾರ್ಟಿಂದು ಕೂಡ ನಾನು ಅಕ್ಸೆಪ್ಟ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. 80 ರೂಪೀಸ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ಸ್ಟಾಮಾರ್ಟಿಂದು ಕೂಡ ನೋಡಿ 80 ರೂಪಾಯಿ ಕೊಡ್ತಾ ಇದ್ದಾನೆ. ಇನ್ಸ್ಟಾಮಾರ್ಟಿಂದು ಕೂಡ ಇವಾಗ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ನೋಡಿ ಕನ್ಫರ್ಮ್ ಆರ್ಡರ್. ನಾನು ಇನ್ಸ್ಟಾಮಾರ್ಟಿಂದ ಇಲ್ಲ ಬರೀ ಫುಡ್ಡಿಂದ ಅಷ್ಟೇ ಅಂತ ಅನ್ಕೊಂಡಿದ್ದೆ. ನೋಡಿ ನಾನು ತೋರಿಸ್ಬೇಕಾದ್ರೆ ಬರೀ ಫುಡ್ಡಿಂದ ಅಷ್ಟೇ ಕೊಟ್ಟಿರೋದು ಇಲ್ಲಿ. ನೋಡಿ ಫುಡ್ ಆರ್ಡರ್ಸ್ ಅಂತ ಕೊಟ್ಟಿದ್ದಾನೆ. ಬಟ್ ಇನ್ಸ್ಟಾಮಾರ್ಟಿಂದ ಕೊಡ್ತಾ ಇದ್ದಾನೆ. ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಬಂದರೆ ಎಲ್ಲ ಚಿಕ್ಕ ಚಿಕ್ಕ ಆರ್ಡರ್ ಬರೋದು. ಇನ್ಸ್ಟಾಮಾರ್ಟ್ ಆರ್ಡರ್ಗಳು ಬೆಸ್ಟ್ ಆರ್ಡರ್ಗಳು. ಈ ಥರ ಏನಾದ್ರು ಇದ್ದಾಗ ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇನ್ಸ್ಟಾಮಾರ್ಟ್ ಹತ್ರನೂ ಕೂಡ ಇವಾಗ ಬಂದಿದ್ದೀನಿ. ಇನ್ಸ್ಟಾಮಾರ್ಟ್ ಹತ್ರ ಬಂದ್ಬಿಟ್ಟು ಇವಾಗ ರೀಚ್ ಕೊಡ್ತೀನಿ ತಡೀರಿ. ರೀಚ್ ಔಟ್ ಪಿಕಪ್ ಕೊಡ್ತೀನಿ. ರೀಚ್ ಔಟ್ ಕನ್ಫರ್ಮ್ ಕೊಡ್ತಿದ್ದಂಗೆ ಈಗ ಆರ್ಡರ್ ಬರುತ್ತೆ ನೋಡಿ. ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಸ್ವಿಗ್ಗಿಲ ಅಂತ ಇವತ್ತು. ಪ್ಲೀಸ್ ವೇಟ್ ನಿಯರ್ ಇನ್ಸ್ಟಾಮಾರ್ಟ್ ಸ್ಟೋರ್ ಆ್ಯಂಡ್ ಆರ್ಡರ್ ವಿಲ್ ಬಿ ಅಸೈನ್ ಟು ಯು. ನೋಡಿ ಬಂತು ಆರ್ಡರು. ಹೋಗಲ್ಲಿ QR ಕೋಡ್ ಸ್ಕ್ಯಾನ್ ಮಾಡ್ಬಿಟ್ಟು ಪಿಕಪ್ ಮಾಡ್ಕೊಂಬರ್ಬೇಕು. ಅಲ್ಲಿ ಹೆಲ್ಮೆಟ್ ಹಾಕೊಂಡು ಆರ್ಡರ್ ಎತ್ಕೊಬರಂಗಿಲ್ಲ, ಅದರಿಂದಾಗಿ ಬನ್ನಿ ಹಂಗೆ ಹೋಗಿ ಎತ್ಕೊಬೋಣ. ನೋಡಿ ಒಂದು ಆರ್ಡರ್ ಅಂತ ಹೋಗಿದ್ದು, 2 ಆರ್ಡರ್ ಕೂಡ ಬಂದಿದೆ. ಮಲ್ಟಿ ಆರ್ಡರ್ ಬಂದಿದ್ದು. ಮೇಲ್ಗಡೆ ಒಂದು ಐಟಮ್ ಇದೆಯಲ್ಲ ಅದೇ ಒಂದು ಆರ್ಡರು, ಕೆಳಗಡೆ ಐಟಮ್ ಇದೆಯಲ್ಲ ಅದೇ ಒಂದು ಆರ್ಡರ್. ಇವಾಗ 2 ಆರ್ಡರ್ನು ಹೋಗಿ ನಾವು ಡ್ರಾಪ್ ಮಾಡ್ಬೇಕು. ಹೆಂಗೆ ಮಲ್ಟಿ ಆರ್ಡರ್ ಕೊಟ್ಟ. ಇವೆರಡು ಡ್ರಾಪ್ ಮಾಡಿದ್ರೆ 160 ರೂಪಾಯಿ ಬರುತ್ತೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಮೊದಲನೇ ಡ್ರಾಪ್ ಹತ್ರ ಬಂದೆ. ಹೋಗಿ ಡ್ರಾಪ್ ಮಾಡೋಣ. ಕಸ್ಟಮರ್ ಬೇರೆ ಬಾಕ್ಲಲ್ಲಿ ಇಡು ಅಂತ ಹೇಳಿದ್ದಾರೆ. ಯಾವುದಪ್ಪ ಮನೆ? ಕಸ್ಟಮರ್ ಫಸ್ಟ್ ಫ್ಲೋರಿಗೆ ಬರೋಕೆ ಹೇಳ್ತಾ ಇದ್ದಾರೆ. ಐಟಮ್ ತಗೊಂಡ್ಬಿಡ್ತೀನಿ. M6684 ಎರಡಿದೆಯಲ್ಲ, ನಾನು ಅಲ್ಲಿ ನೋಡ್ಕೊಂಡಿಲ್ಲ. ಇಲ್ಲಿ ಚೆಕ್ ಮಾಡ್ಕೊತೀನಿ. ಇದೆಲ್ಲ ಇದು ಹಾಂ ಸ್ನೇಹಿತರೆ, ಇದೇನೆ. ನೋಡಿ ಸ್ವಿಗ್ಗಿ ಬ್ಯಾಗ್ ತಗೊಂಬಂದ್ರೆ ಸ್ವಿಗ್ಗಿ ಬ್ಯಾಗೇ ಬೆಸ್ಟು. ಬಟ್ ಇಲ್ಲಿ ಹೆಂಗೆ ಹೋಗೋದು ಇದ್ರ ಮೇಲೆ? ಸರ್ ಔಟ್ ಹೋಗುತ್ತೆ. ಥ್ಯಾಂಕ್ ಯು ಸರ್.
ಕನ್ಫರ್ಮ್. ಗೆಟ್ ನೆಕ್ಸ್ಟ್ ಆರ್ಡರ್. ಇನ್ನೊಂದಿದೆಯಲ್ಲ ಅದನ್ನ ಹೋಗಿ ಡ್ರಾಪ್ ಮಾಡಬೇಕು. ಅದೆಷ್ಟು ಕಿಲೋಮೀಟರ್ ಇದೆ ನೋಡ್ತೀನಿ ತಡೀರಿ. ನೋಡಿ ಅದನ್ನು ಕೂಡ ಬರೀ 210 ಮೀಟ್ರ್ ಐತೆ ಅಷ್ಟೇ. ಸಖತ್ ಆರ್ಡ್ರ್ ಅಂತಲೇ ಹೇಳ್ಬೋದು. ಏನಿಲ್ಲ ಅಂತಂದ್ರು 1.1 ಕಿಲೋಮೀಟ್ರ್ ಡ್ರಾಪ್ ಡಿಸ್ಟೆನ್ಸ್ ಹೋಗಿದ್ದೀನಿ ನಾನು. 1.1 ಕಿಲೋಮೀಟರ್ಗೆ 160 ರೂಪಾಯಿ OP. ಮಲ್ಟಿ ಆರ್ಡರ್ ಕ್ಯಾಲ್ಕುಲೇಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಅದನ್ನು. ಬರಪ್ಪ ಫಸ್ಟ್ ಡೆಲಿವರಿ ಮಾಡೋಣ. ಆಲೇ ಸ್ವಿಗ್ಗಿ ಮಾಡಿ ತುಂಬ ದಿನ ಆಯ್ತಲ್ಲ, ಏನೇನು ಚೇಂಜಸ್ ಮಾಡಿರ್ತಾನೆ ಅನ್ನೋದು ಗೊತ್ತಿರೋಲ್ಲ. ಇದು ಡ್ರಾಪ್ ಮಾಡಾದ್ಮೇಲೆ ನೋಡೋಣ. ಹಾಂ ಸರ್, ಚಿಕ್ಕ ಗೇಟ್ ಸಿಕ್ತು ಇದ್ರ ಒಳಗಡೆ ನಾನು. ಹಾಂ ಸರ್, ಹಾಂ ಸರ್, ಇಲ್ಲೇ ಇದ್ದಾರೆ, ಕೊಡ್ತೀನಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ ಇವಾಗ. ಡೆಲಿವರಿ ಕಂಪ್ಲೀಟ್. ಅಂದರೆ ಲೊಕೇಶನ್ ಅದು ಮುಂದೆ ಐತಲ್ಲ, ಸೊ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಷ್ಟೇ. ಆರ್ಡರ್ ಕಂಪ್ಲೀಟ್. ಓಕೆ, ಗಾಟ್ ಇಟ್. ಪಿಕ್ಚರ್ ಕೊಡ್ಬೇಕಾಯ್ತು ಅಪ್ಲೋಡು, ಬಟ್ ಮರ್ತ್ಬಿಟ್ನಲ್ಲ. ಗಾಡಿದೆ ಅಪ್ಲೋಡ್ ಮಾಡೋಣ. ಡೆಲಿವರಿ ಕಂಪ್ಲೀಟ್, ಕನ್ಫರ್ಮ್. ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ಒಂದು ಡೌಟ್ ಇದೆ. ಎಷ್ಟು ಕೊಟ್ಟ? 88 ರೂಪಾಯಿ ಕೊಟ್ಟಿದ್ದಾನೆ. ಅರ್ನಿಂಗ್ಸಲ್ಲಿ ಹೋಗಿ ನೋಡೋಣ. ಅರ್ನಿಂಗ್ಸ್ ಏನು ಇಷ್ಟು ಕಮ್ಮಿ ತೋರಿಸ್ತಾ ಇದ್ದಾನೆ? 125 ರೂಪೀಸ್ ತೋರಿಸ್ತಾ ಇದ್ದಾನೆ. ಅರ್ನಿಂಗ್ಸ್ 205 ರೂಪಾಯಿ ತೋರಿಸ್ತಾ ಇದ್ದಾನೆ ಅಷ್ಟೇ. ಇದು ಅಪ್ಡೇಟ್ ಆಗೈತಾ ಇಲ್ಲೋ? ಇನ್ನೊಂದು 2 ಆರ್ಡರಿಗೂ ಸೇರಿ 80 ರೂಪಾಯಿ. ಹಾಂ. ಫಸ್ಟ್ ಆರ್ಡರ್ಗೆ 100 ರೂಪೀಸ್ ಬಂತು. ಡೀಟೇಲ್ಸ್ ಇದೆಯಲ್ಲ ನೋಡಿ. ಫಸ್ಟ್ ಆರ್ಡರಿಗೆ 100 ರೂಪೀಸ್ ಕೊಟ್ಟಿದ್ದಾನೆ. ಮಲ್ಟಿ ಆರ್ಡರಿಗೇನು ಒಂದು ಆರ್ಡರಿಗೆ 80 ರೂಪಾಯಿ ಕೊಟ್ಟಿಲ್ಲ. ಇಲ್ಲಿ 2 ಆರ್ಡರಿಂದ ಹೇಳಿ 105 ರೂಪಾಯಿ ಕೊಟ್ಟಿದ್ದಾನೆ. ಫಸ್ಟೆಲ್ಲ ಈ ಥರ ಮಾಡ್ತಾ ಇರಲಿಲ್ಲ ನೋಡಿ, ಬರೀ 25 ರೂಪೀಸ್ ಕೊಟ್ಟಿದ್ದಾನೆ ಅಷ್ಟೇ. ಮುಂಚೆ ಎಲ್ಲ ಇನ್ಸ್ಟಾಮಾರ್ಟ್ ಆರ್ಡರ್ ಕೂಡ ಈ ಥರ, ಈಗ ಫ್ಲ್ಯಾಟ್ ಪೇ ಕೊಡೋಣ 80 ರೂಪಾಯಿ ಅಂತ ಟೈಮಲ್ಲಿ ಏನು ಮಾಡೋಣ ಅಂತಂದರೆ, 2 ಆರ್ಡರಿಗೂ ಕೊಡೋನು. ಈಗ ಒಂದು ಆರ್ಡರಿಗೆ 80 ರೂಪಾಯಿ, ಇನ್ನೊಂದು ಆರ್ಡರಿಗೆ 80 ರೂಪಾಯಿ, ಎರಡಕ್ಕೂ ಸೇರಿಸ್ಬಿಟ್ಟು ಕೊಡೋನು. ಬಟ್ ಇದ್ರಲ್ಲಿ ನೋಡಿ, ಒಂದು ಆರ್ಡರಿಗೆ 25 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಮಲ್ಟಿ ಆರ್ಡರಲ್ಲಿ ಸರ್ಜಲ್ಲಿ ಆ್ಯಡ್ ಆಗ್ತಾ ಇಲ್ಲ, ಬರೀ 25 ರೂಪಾಯಿ ಅಷ್ಟೇ ಆ್ಯಡ್ ಆಗಿರೋದು. ಒಂದಕ್ಕೆ ಮಾತ್ರ 80 ರೂಪಾಯಿ ಬಂದಿದೆ ನೋಡಿ. ತಿರ್ಗಾ ಇನ್ನೂ ಒಂದು ಇನ್ಸ್ಟಾಮಾರ್ಟಿಂದ ಬರ್ತಾ ಇದೆ. ತಿರ್ಗಾ ಮತ್ತೆ ಹೋದ್ಮೇಲೆ ಅಲ್ಲಿ ಡಬಲ್ ಹೇಳ್ತಾನಪ್ಪ ಕನ್ಫರ್ಮ್ ಆರ್ಡರ್. ಅದೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಬೇಕಷ್ಟೇ. ಅಂದರೆ ಚೇಂಜಸ್ಗಳು ಆಗ್ತಾನೆ ಇರುತ್ತೆ ನೋಡಿ. ಅವಾಗೆಲ್ಲ ಮಾಡ್ಬೇಕಾದ್ರೆ ಒಂಥರ ಇತ್ತು, ಬಟ್ ಈಗ ರೀಸೆಂಟಾಗಿ ನಾನು ಮಾಡಿಲ್ವಲ್ಲ, ಅದರಿಂದಾಗಿ ನನಗೇನು ಐಡಿಯಾನೇ ಇರಲಿಲ್ಲ. ಬಟ್ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ನಾನು ಅಲ್ಲಿಂದ ಬರ್ಬೇಕಾದ್ರೂ ಈಗ ಮಲ್ಟಿ ಆರ್ಡರ್ ಬಂದ್ಬಿಟ್ಟಲ್ಲ, ಬಿಡು 160 ರೂಪಾಯಿ ಬಂತು ಅಂದ್ಕೊಂಡೆ ಬಂದಿದ್ದು. ಬಟ್ 160 ರೂಪಾಯಿ ಕೊಟ್ಟಿಲ್ಲ, 105 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಬನ್ನಿ ಈಗ ಇನ್ಸ್ಟಾಮಾರ್ಟ್ ಆರ್ಡರ್ ಬಂದಿದೆ ಇನ್ನೊಂದು, ಅದನ್ನು ಕೂಡ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಒಂದು ಆರ್ಡರ್ ಕೊಟ್ಟರೆ ಸಾಕಾಗು, 80 ರೂಪಾಯಿ ಬರ್ತದೆ. ಮಲ್ಟಿ ಆರ್ಡರ್ ಒಂದು ಬೇಕು ಅಂತಾನೆ ಅದಕ್ಕೆ ಮ್ಯಾನೇಜ್ ಮಾಡೋಕ್ಕೇನೆ ಹಂಗೆ ಮಾಡ್ತಾ ಇದ್ದೇನೆ ಅಂತ ಅನ್ಸುತ್ತೆ. ನೋಡೋಣ ಬನ್ನಿ ಯಾವ್ಯಾವ ರೀತಿ ಕೊಡ್ತಾನೆ ಅಂತ ನೋಡೋಣ. ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಎಷ್ಟಾಯಿತು ಏನು ಅನ್ನೋದೆಲ್ಲ. ಇದು ಇನ್ಸ್ಟಾಮಾರ್ಟ್ ಹತ್ರನೇ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋದು. ನೋಡಿ, ಇನ್ನೂ ಒಂದು ಇನ್ಸ್ಟಾಮಾರ್ಟ್ ಆರ್ಡ್ರ್ ಕೂಡ ಇವಾಗ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಡ್ರಾಪ್ ಬಂದು 1.4 ಕಿಲೋಮೀಟ್ರ್ ಇದೆ. ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ನೋಡಿ, ನಿಮ್ಗೆ ಹೇಳೋದಲ್ಲ, ಇನ್ನೊಂದು ಇನ್ಸ್ಟಾಮಾರ್ಟ್ ಆರ್ಡ್ರದ್ದು ಬಂದಿತ್ತು, ಹೋಗಿ ಪಿಕಪ್ ಮಾಡಬೇಕು ಅಂತ. ಇವಾಗ ಡ್ರಾಪ್ ಮಾಡಿದ್ದೀನಿ. ಬಟ್ ಸ್ವಿಗ್ಗಿನ ಯಾವ ಥರ ಆಟ ಆಡಿಸ್ತಾ ಇದೆ ಅಂತ ಅಂದರೆ, ಅಲ್ಲಿಗೆ ಹೋಗ್ತಿದ್ದಂಗೆ ಫಸ್ಟ್ ಸ್ಟಾರ್ಟಿಂಗು ಸಿಂಗಲ್ ಆರ್ಡರೇ ತೋರಿಸ್ತಾನೆ. ಬಟ್ ಅಲ್ಲಿ ಹೋಗಿ ರೀಚ್ ಕೊಡ್ತಿದ್ದಂಗೆ ನೋಡಿ ಎಲ್ಲ ಮಲ್ಟಿ ಆರ್ಡರ್ಗಳ್ನ ಓಡಿಸ್ತಾ ಇದ್ದಾನೆ. ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ ಇವಾಗ. ಸ್ವಿಗ್ಗಿನ ಬುದ್ಧಿ ತೋರಿಸ್ತಾನೆ ಇರ್ತಾನೆ ನೋಡಿ ಅವನು. ಅಂದರೆ ಒಂದಕ್ಕೆ ಮಾತ್ರ ಸರ್ಚ್ ಕೊಡ್ತಾನೆ, ಇನ್ನೊಂದಕ್ಕೆ ಸರ್ಚ್ ಕೊಡ್ದ ಬರೀ 25 ರೂಪಾಯಿ ಕೊಡ್ತಾನೆ ಅಷ್ಟೇ. ಗೆಟ್ ನೆಕ್ಸ್ಟ್ ಆಡೋದು ಅರ್ನಿಂಗ್ಸು ನೋಡಿ, ಒಂದಕ್ಕೆ ಮಾತ್ರ ಕೊಟ್ಟಿರ್ತಾನೆ, ಇನ್ನೊಂದು ಕೊಟ್ಟಿರಲ್ಲ ನೋಡಿ. 105 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಇನ್ಸ್ಟಾಮಾರ್ಟಲ್ಲಿ ಏನಾರು ಈಗ ಮಲ್ಟಿ ಆರ್ಡರ್ ಬರ್ತಾಯಿದ್ರೆ 105 ರೂಪಾಯಿ ಕೊಡ್ತಾಯಿದ್ದಾನೆ. ಒಂದು ಈಗ 2 ಆರ್ಡರನ್ನ ಡ್ರಾಪ್ ಮಾಡಿದ್ರೆ 105 ರೂಪಾಯಿ ಹಂಗೆ ಕೊಡ್ತಾಯಿದ್ದಾನೆ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿತ್ತು, ಅದು ಕೂಡ ಮಲ್ಟಿ ಆರ್ಡರೇ ಕೊಟ್ಟಿದ್ದಾನೆ. ರಿಜೆಕ್ಟ್ ಮಾಡಿ ನೋಡಲ್ಲ ಒಂದು ಸಲ ಏನಾಗುತ್ತೆ ಅಂತ. ನೋಡಿ, ರಿಜೆಕ್ಟ್ ಮಾಡ್ತೀನಿ, ಒಂದು ಮಾತ್ರ ತೊಗೊಳೋಣ. ಐ ಡೋಂಟ್ ವಾಂಟ್ ದಿಸ್ ಆರ್ಡರ್ ಅಂತ ಹೇಳಿ ಕನ್ಫರ್ಮ್ ಮಾಡ್ತೀನಿ. ರಿಜೆಕ್ಟ್ ಆರ್ಡರ್ ನೋಡಿ, ಬರೀ ಸಿಂಗಲ್ ಆರ್ಡರ್ ಮಾತ್ರ ಅಕ್ಸೆಪ್ಟ್ ಮಾಡೀನಿ. ಇವಾಗ ನೋಡೋಣ, ಅಂದರೆ ಕಂಡೀಷನ್ಸ್ ಏನು ಇಲ್ವಲ್ಲ, ಇಷ್ಟೇ ರಿಜೆಕ್ಟ್ ಮಾಡಿದ್ರೆ ಇಷ್ಟೇ ಬರುತ್ತೆ, ಏನು ರಿಜೆಕ್ಟ್ ಮಾಡಬೇಕು ಅನ್ನೋದೇನು ಕಂಡೀಷನ್ ಇಲ್ಲ. ಅದರಿಂದಾಗಿ ಒಂದು ರಿಜೆಕ್ಟ್ ಮಾಡಿದೆ. ಈಗ ಏನಾರು ಮಲ್ಟಿ ಆರ್ಡರ್ಗಳು ಬಂದರೆ ಒಂದೊಂದು ಆರ್ಡರ್ನ ರಿಜೆಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತದೆ. ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಅಂತ. ಒಂದು ಆರ್ಡರ್ ರಿಜೆಕ್ಟ್ ಮಾಡಿ ಇವಾಗ ಒಂದು ಆರ್ಡರ್ ಮಾತ್ರ ನಾನು ಇವಾಗ ಪಿಕಪ್ ಹೋಗ್ತಾಯಿದ್ದೀನಿ. ಅದೇ ಪ್ಲಸ್ 25 ಕೊಡ್ತಾಯಿದ್ದೀನಿ. ಸುಮ್ಮನೆ 25 ಏನು ವರ್ತಲ್ಲ ಅಂತ ಅನ್ನಿಸ್ತಾ ಇದೆ. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ.
ನೋಡಿ ಲಾಸ್ಟ್ ಆರ್ಡರ್ ಕೂಡ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ, ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ. ಇದೇ ಲಾಸ್ಟ್ ಆರ್ಡರ್ ನಾನು ಕಂಪ್ಲೀಟ್ ಮಾಡೋದು. ಟೈಮ್ ನೋಡಿ ಎಷ್ಟು, 9:42 ಆಗಿದೆ. ಡೆಲಿವರಿ ಕಂಪ್ಲೀಟ್ ಕೊಟ್ಟು ಆಫ್ಲೈನ್ ಹೊರಟೋಗ್ತೀನಿ ನೋಡಿ. ಕನ್ಫರ್ಮ್ ಕೊಟ್ಟೆ, 80 ರುಪೀಸ್ ತೋರಿಸ್ತಾ ನೋಡಿ. ಇದು ಕೂಡ ಮಲ್ಟಿ ಆರ್ಡರೇ ಬಂದಿರೋದು, ಇನ್ಸ್ಟಾಮಾರ್ಟಿಂದ ಹೋಗಿದೆ ಅಲ್ಲಿ. ಇನ್ಸ್ಟಾಮಾರ್ಟಿಂದ ಮಲ್ಟಿ ಆರ್ಡರ್ ಬಂದಿದ್ದು. ಅಂದರೆ ಒಂದಕ್ಕೆ ಮಾತ್ರ ಸರ್ಜ್ ಆ್ಯಡ್ ಆಗಿರುತ್ತೆ, ಇನ್ನೊಂದು ಸರ್ಜ್ ಆ್ಯಡ್ ಆಗಿರಲ್ಲ. ಇದಕ್ಕೆ ಸರ್ಜ್ ಆ್ಯಡ್ ಆಗಿದೆ. ಫಸ್ಟ್ ಡ್ರಾಪ್ ಮಾಡೋಣಲ್ಲ, ಅದಕ್ಕೆ ಬರೀ 25 ರುಪೀಸ್ ಅಷ್ಟೇ ಕೊಟ್ಟಿದ್ದು. ಗೆಟ್ ನೆಕ್ಸ್ಟ್ ಆರ್ಡರ್, ಆಫ್ಲೈನ್ಗೆ ಹೋಗ್ತೀನಿ. ಗೋ ಆಫ್ಲೈನ್ ನೋಡಿ, ಆಫ್ಲೈನ್ಗೆ ಹೋದೆ. ಆಮೇಲೆ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಇವತ್ತು. ಅರ್ನಿಂಗ್ಸ್ ಹೋದೆ, ಸಿ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. ಅಂದರೆ ಆಲ್ಮೋಸ್ಟ್ ಅದು ಎಲ್ಲ ಬರೀ ಮಲ್ಟಿ ಆರ್ಡರ್ಗಳೇ ಕೊಟ್ಟಿದ್ದು ನೋಡಿ. ಎಲ್ಲ ಮಲ್ಟಿ ಆರ್ಡ್ರು ಜೊತೆಯಲ್ಲಿ ಇನ್ಸ್ಟಾಮಾರ್ಟ್ ಆರ್ಡ್ರುಗಳೇ ಕೊಟ್ಟಿರೋದು. 2 ಮಾತ್ರ ನಾನು ಫುಡ್ ಮಾಡಿದ್ದೆ. ಅಂದರೆ ಫಸ್ಟ್ ತೊಗೊಂಬಂದಲ್ಲ, ಒಂದು KFCಯಿಂದ ಒಂದು ಪಿಕಪ್ ಮಾಡಿದೆ. ಫಸ್ಟ್ನೇದು ನೋಡಿ, ಇಲ್ಲಿ KFCಲಿ ಒಂದು ಪಿಕಪ್ ಮಾಡಿದೆ. ಅದೊಂದು, ಅದು ಬಿಟ್ಟರೆ ಇನ್ನೊಂದು ಆಲ್ಬೇಕಲ್ಲೊಂದು, ಅದು ಕೂಡ ಮಲ್ಟಿ ಆರ್ಡರೇ ಬಂದಿದ್ದು. ಅದರಲ್ಲಿ ಒಂದು ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಮಾತ್ರ ತಗೊಂಡೋಗಿ ಡ್ರಾಪ್ ಮಾಡಿದೆ. ಏನಕ್ಕೆ ಅಂತ ಅಂದರೆ ಬರೀ 25 ರೂಪಾಯಿ ಕೊಡ್ತಾಯಿದ್ದೆ. ಅದರಿಂದಾಗಿ ಒಂದೊಂದು ಮಾತ್ರ ತೊಗೊಂಡೋಗಿ ನಾನು ಡ್ರಾಪ್ ಮಾಡಿದೆ. ಟೋಟಲಾಗಿ ಎಷ್ಟು ಟ್ರಿಪ್ಸ್ ಮಾಡಿದ್ದೀನಿ ನೋಡಿ, 1 2 3 4 5 6 7, ಹಾಂ ಜಾಸ್ತಿ ಮಾಡಿದ್ದೀನಿ. ಎಲ್ಲ ಮಲ್ಟಿ ಆರ್ಡರ್ಗಳೇ ಬಂದಿರೋದು ನೋಡಿ. ಈ ಫಸ್ಟು KFCಲಿ ಒಂದು ಮಲ್ಟಿ ಆರ್ಡ್ರ್ ಬರಲ್ಲ, ಅದಾದಮೇಲೆ ನೆಕ್ಸ್ಟು ಮಲ್ಟಿ ಆರ್ಡ್ರ್ ಬಂತು. ಆಮೇಲೆ ಒಂದು ಸಿಂಗಲ್ ಇನ್ಸ್ಟಾಮಾರ್ಟ್ ಆರ್ಡ್ರ್ ಬಂತು. ಅದಾದಮೇಲೆ ಮಲ್ಟಿ ಆರ್ಡ್ರು, ಆಲ್ಬೇಕಿಂದ ಮಲ್ಟಿ ಆರ್ಡ್ರು, ತಿರ್ಗಾ ಇನ್ಸ್ಟಾಮಾರ್ಟಿಂದ ಒಂದು ಸಿಂಗಲ್ ಆರ್ಡ್ರು, ಅದಾದಮೇಲೆ ಮಲ್ಟಿ ಆರ್ಡ್ರು. ಆಲ್ಮೋಸ್ಟ್ ಅದೊಂದು ಮಲ್ಟಿ ಆರ್ಡ್ರ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಏನಕ್ಕಪ್ಪ ಅಂತಂದರೆ ಅದು ಸೇವ್ ಆಗೋದಲ್ಲ, ಅದರಿಂದಾಗಿ. ನೋಡಿ ಇವಾಗ 4 ಮಲ್ಟಿ ಆರ್ಡ್ರ್ ಬಂದಿರೋದ್ರಿಂದ 55 ರೂಪಾಯಿ ಅಂತ ಅಂದರು. 55 55 110, 220 ರುಪೀಸ್ ಸೇವ್ ಮಾಡ್ಕೊಂಡಿದ್ದಾನೆ ಒಂದು ಮಲ್ಟಿ ಆರ್ಡರ್ ಕೊಟ್ಟಿರೋದ್ರಿಂದ. ಅಕಸ್ಮಾತ್ ಏನಾದ್ರು ಮಲ್ಟಿ ಆರ್ಡರ್ ಕೊಡ್ದಲೇ ಮಾಮೂಲಿ ಸಿಂಗಲ್ ಆರ್ಡರ್ ಆಗಿದ್ದರೆ ಇನ್ನೂ ದುಡ್ಡು ಉಳಿಯೋದು, ಇಲ್ಲಾಂದರೆ ಬೇರೆಯವ್ರಿಗಾದ್ರೂ ಆರ್ಡ್ರ್ ಸಿಗೋದು. ಈಗ ಬೇರೆಯವ್ರಾದ್ರು ಆರ್ಡ್ರ್ ಮಾಡ್ಕೊಂಡವ್ರು ಆರ್ಡರ್ ಕಂಪ್ಲೀಟ್ ಮಾಡೋದು. ಬಟ್ ಇವನು ಬರೀ 25 ರುಪೀಸ್ ಕೊಟ್ಟೇನೆ ನನ್ನ ಕೈಲೇ 4 ಆರ್ಡ್ರು ಕಂಪ್ಲೀಟ್ ಮಾಡಿಸಿದ್ದಾನೆ. ನೋಡಿ ಎಷ್ಟಾಗಿದೆ ಅರ್ನಿಂಗ್ಸು, ಚೆನ್ನಾಗೇ ಆಗಿದೆ ಅರ್ನಿಂಗ್ಸು, ನನಗೇನೋ ಚೆನ್ನಾಗಾಗಿದೆ. ಬಟ್ ಅದೇ ಈಗ ನನಗೆ ಮಲ್ಟಿ ಆರ್ಡ್ರುಗಳು ಕೊಡ್ತಾ ಇದ್ದಾರೆ. ಇದೇ ಬೇಕಾದಂಥ ಟೈಮಲ್ಲಿ ಈ ಥರ ಮಲ್ಟಿ ಆರ್ಡ್ರ್ ಕೊಡೋದೇ ಇಲ್ಲ ನೋಡಿ. ಎಲ್ಲನೂ ಮಲ್ಟಿ ಆರ್ಡ್ರ್ ಕೊಡೋಕ್ಕೆ ಅವನು ಟ್ರೈ ಮಾಡಿದ್ದು. ಅದರಲ್ಲೂ ನಾನು ಒಂದು ಮಾತ್ರ ಕ್ಯಾನ್ಸಲ್ ಮಾಡ್ಕೊಂಡೆ. ಇನ್ಸ್ಟಾಮಾರ್ಟಿಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋದು, ಮಲ್ಟಿ ಆರ್ಡ್ರ್ ಪಿಕಪ್ ಮಾಡೋಕೆ ಸ್ಟೋರ್ ಹತ್ರ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋದು. ಅದರಿಂದಾಗಿ 2 ಕೂಡ ಅಕ್ಸೆಪ್ಟ್ ಮಾಡಿಬಿಟ್ಟು ಇನ್ಸ್ಟಾಮಾರ್ಟ್ ಎಲ್ಲ ಡ್ರಾಪ್ ಮಾಡಿದ್ದೀನಿ. ನೋಡಿ 655 ರೂಪಾಯಿ ಆಗಿದೆ ಇವತ್ತು. ಆರ್ಡ್ರ್ ಅರ್ನಿಂಗ್ 250 ರೂಪಾಯಿ ಆಗಿದೆ. ಕಸ್ಟಮರ್ ಟಿಪ್ಸ್ 20 ರೂಪಾಯಿ, ಬೋನಸ್ಸು 385 ರೂಪಾಯಿ. ಬೋನಸ್ಸು ಸ್ವಲ್ಪ ಜಾಸ್ತಿ ಆಗೋದು. ಗಾಡಿ ಎಷ್ಟು ಕಿಲೋಮೀಟರ್ ಹೊಡಿದೆ ನಾನು ಝೀರೋ ಮಾಡ್ಕೊಂಡಿಲ್ಲ, ಗೊತ್ತಾಗಿಲ್ಲ. ಗಾಡಿ ಎಷ್ಟು ಹೊಡಿದೆ ಅಂತ ಗೊತ್ತಾಗಿಲ್ಲ. ಏನಿಲ್ಲ ಅಂದ್ರೆ ಒಂದು 100 ರುಪೀಸ್ ಅಷ್ಟೇ ಪೆಟ್ರೋಲ್ ಖರ್ಚಾಗಿರೋದು. ಒಂದು 100 ರುಪೀಸ್ ಪೆಟ್ರೋಲ್ ತಗೋದ್ರೂ 555 ರೂಪಾಯಿ ಸೇವ್ ಆಗಿದೆ. ಬರೀ 2 ಗಂಟೆ 45 ನಿಮಿಷಕ್ಕೇ 555 ರೂಪಾಯಿ ಮಾಡಿದ್ದೀನಿ. ಅಂದರೆ ಪ್ರತಿದಿನವೂ ಇದೇ ಥರ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಏನಾದ್ರು ಸರ್ಜ್ ಈ ಥರ 55 ರೂಪಾಯಿ ಸರ್ಜು, 50 ರೂಪಾಯಿ ಸರ್ಜು, 60 ರೂಪಾಯಿ ಸರ್ಜ್ ಇರುತ್ತಲ್ಲ, ಅಂಥ ಟೈಮಲ್ಲಿ ನೋಡಿ ಆರಾಮಾಗಿ ನಾವು ಅರ್ನಿಂಗ್ಸ್ ಮಾಡ್ಕೋಬೋದು. ಬರೀ 2.4 ಅವರ್ ಲಾಗಿನ್ಸಿಗೆ 655 ರೂಪಾಯಿ ಮಾಡಿದ್ದೀನಿ. ಸೊ ಒಂದು ಒಳ್ಳೆ ಅರ್ನಿಂಗ್ಸ್ ಆಯ್ತು ಇವತ್ತು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ.